ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸ್ಥಳೀಯ ನಮ್ಮ ಉತ್ತರ ತಾಲೂಕಿನ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಒಕ್ಕಲಿಗ ಸಮಿತಿಯವರು ಇದನ್ನು ಮಾಡಿದ್ದೀರಿ. ನಿಮ್ಮ ತಲೆಯಲ್ಲಿರಲಿ, ಇದು ಒಕ್ಕಲಿಗರ ಆಸ್ತಿ ಅಲ್ಲ, ಎಲ್ಲ ಜಾತಿ ಧರ್ಮದವ್ರನ್ನ ವಿಶ್ವ ಮಾನವನಂತೆ ಎಲ್ಲರನ್ನೂ ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಮುಂದಿನ ದಿನದಲ್ಲಿ ತಾವು ರೂಪಿಸಿದಾಗ ಮಾತ್ರ ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ವಿಚಾರಕ್ಕೆ ಖಂಡಿತ ಅವ್ರಿಗೆ ಗೌರವ ಸಿಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡಬೇಕು. ಇನ್ನು ಮುಂದಕ್ಕೆ ನಾನು ಇದು ಕೆಂಪೇಗೌಡ ಸ್ಟ್ಯಾಚ್ಯೂ ಏನಿದೆ ವಿಧಾನಸೌಧದ ಮುಂದಕ್ಕೆ ಹೋಗಬೇಕಾಗಿದೆ. ಅದಾದಮೇಲೆ ನಾನು ಶ್ರೀಗಳು ಎಲ್ಲ ಕೂಡ ಇದು ಕೆಂಪೇಗೌಡ ಬಡಾವಣೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಭಾಳ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ನಿಮ್ಗೆ ಎಷ್ಟೋ ಉರಿ ಬಿಸಿಲು ಬಂದಾಗ ಕೂಡ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮೋಡ ಕೂಡ ನಿಮಗೆ ರಕ್ಷಣೆಯಾಗಿ ಇವತ್ತು ಉಳ್ಕೊಂಡಿದೆ ಅಂತಂದರೆ ನಿಮ್ಮ ಮೇಲೆ ಪ್ರಕೃತಿಯ ಆಶೀರ್ವಾದ ಕೂಡ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈ ವರ್ಷ ಕಳೆದ 3 ವರ್ಷ ಒಳ್ಳೆ ಮಳೆ ಬಂತು. ಈ ವರ್ಷ ಇಡೀ ಭಾರತದಲ್ಲೇ ದೊಡ್ಡ ಬರಗಾಲ ಬರುವಂಥ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಇದನ್ನು ನಾವು ಎದುರಿಸಬೇಕು, ನಮ್ಮ ರೈತರ ಮಕ್ಕಳನ್ನು ಉಳಿಸ್ಬೇಕು. ಈಗಾಗಲೇ ನೀವು ಮೊನ್ನೆ ನೋಡಿದ್ರಿ, ನೀವು ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ಡ್ಯಾಮ್ಗೆ 3 ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದ ರೈತರನ್ನು ಉಳಿಸಲಿಕ್ಕೆ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೇಂದ್ರ ಸಚಿವರ ಸಮ್ಮುಖದಲ್ಲಿ SP ಪಾಟೀಲ್ ಅವರ ಸಮ್ಮುಖದಲ್ಲಿ ಮಾಡಿದ್ದೇವೆ. ಇದೊಂದು ಇತಿಹಾಸ. ಹಿಂದೆ ಇಂದಿರಾ ಗಾಂಧಿಯವರು ಕರ್ನಾಟಕ, ತಮಿಳುನಾಡು ಮತ್ತು ಪಕ್ಕದ ರಾಜ್ಯದವರು ಸೇರಿ ಕುಡಿಯೋ ನೀರಿನ ಬಗ್ಗೆ ಮಡ್ರಾಸ್, ಚೆನ್ನೈ ಕುಡಿಯೋ ನೀರಿನ ಬಗ್ಗೆ ತೀರ್ಮಾನ ಮಾಡಿದಂತೆ ಹಾಗೆ ಇವತ್ತು ನಾವು ಕೂಡ ಮೊನ್ನೆ 3 ರಾಜ್ಯದ ನಾನು, ಚಂದ್ರಬಾಬು ನಾಯ್ಡು ಸಾಹೇಬರು ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು CR ಪಾಟೀಲ್ ಅವರು ಸೇರಿ ಅಲ್ಲೇ ಮೀಟಿಂಗ್ ಮಾಡಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಅಂದರೆ ನಮ್ಮಲ್ಲಿರುವಂಥ ಜಲ, ನೆಲ ನಾವು ಜಗಳ ಮಾಡ್ಕೊಳ್ಳೋದ್ರಿಗೆಲ್ಲ ಅರ್ಥ ಇಲ್ಲ. ನಾವೆಲ್ಲ ಭಾರತೀಯರು, ಮಣ್ಣಿನ ಮಕ್ಕಳು, ರೈತರನ್ನ ಕಾಪಾಡುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ಬೆಂಗಳೂರು ಬೆಳೆದಿದೆ ಅಂದರೆ ನೀವೆಲ್ಲ ರೈತರುಗಳು ತ್ಯಾಗ ಮಾಡಿದಂಥ ಆಸ್ತಿಗಳಲ್ಲಿ ತಾವೆಲ್ಲ ಬೆಳೆದಿದ್ದೀರಿ. ಈಗ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮತ್ತು ಗಂಗಾಳ ಕೃಷ್ಣಪ್ಪನವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಈ ಜಾಗ ಕೊಟ್ಟಿದ್ದೀವಿ, ನಮಗೆ 10% ಕೊಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 3 ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿ ಅವರಿಗೆ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿದ್ದಾರೆ. ನಾನು ಇಲ್ಲೇ ಘೋಷಣೆ ಮಾಡ್ತಾ ಇದ್ದೇನೆ, ತಮ್ಮ ಮನವಿಯಂತೆ ಈ ಜಾಗವನ್ನು ಬರೀ 10%ಗೆ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಒಳ್ಳೆಯದನ್ನು ಸರಿಯಾದ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಗುರ್ತಾಗಂಥ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಈ ರಸ್ತೆಯಲ್ಲೇ ಏನು ನಿಮ್ಮ ಈ ಏರ್ಪೋರ್ಟ್ ರೋಡಲ್ಲೇ ಬೆಂಗಳೂರು ಉತ್ತರದ ಕಾರ್ಪೊರೇಷನ್ ಆಫೀಸನ್ನು ಭಾಳ ವಿಜೃಂಭಣೆ ರೀತಿಯಲ್ಲಿ ಕಟ್ಟಬೇಕು ಅನ್ನೋದನ್ನು ಕೂಡ ಈಗಾಗಲೇ ಜಾಗನ ನಿಗದಿ ಮಾಡಿದ್ದಾರೆ. ನನ್ನ ಕರ್ಕೊಂಡು ತೋರಿಸಿದ್ದಾರೆ, ಅದು ಕೂಡ ನಡೀತದೆ. ಸೊ ಮುಂದಕ್ಕೆ ಈ ಬೆಂಗಳೂರು ಅಭಿವೃದ್ಧಿ ನಿಮ್ಮೆಲ್ಲರ ಆಸ್ತಿ, ನಿಮ್ಮೆಲ್ಲರ ಆಸ್ತಿಗೆ ನಾವೆಲ್ಲ ಉಳಿಸ್ಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ. ಈ ಕಾರ್ಯಕ್ರಮನ ಮುಂದುವರಿಸಿ. ದಯವಿಟ್ಟು ನಾನು ಹೋದೆ ಅಂದ ತಕ್ಷಣ ನೀವು ಯಾರು ಹೇಳಬಾರ್ದು. ಏನೇನು ಕಾರ್ಯಕ್ರಮವನ್ನು ನಿಮ್ಮ ಸಮಿತಿಯವರು ನಿಯೋಜನೆಯನ್ನು ಮಾಡಿದ್ದಾರೆ ಅದನ್ನೆಲ್ಲ ತಾವೆಲ್ಲ ಮುಂದುವರಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಯಾರು ಹಗಲು ರಾತ್ರಿ ದುಡಿದಿದ್ದೀರಿ, ಸಂಘಟನೆ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ, ಕೆಂಪೇಗೌಡ ಜಯಂತಿಯ ಪರವಾಗಿ, ಅದರಲ್ಲಿ ಶ್ರೀಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೇನೆ. ಯಶಸ್ವಿಯಾಗಲಿ. ನಿಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸರ್ಕಾರ ಯಾವಾಗಲೂ ಕೂಡ ಅನೇಕ ಚಿಂತನೆಯನ್ನು ಮಾಡ್ತದೆ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.